ಬೆಂಗಳೂರಿನ ವಿವೇಕನಗರದಲ್ಲಿ ಪುಂಡರ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಪುಂಡರ ಅಟ್ಟಹಾಸಕ್ಕೆ ಏರಿಯಾದ ಜನ ಬೆಚ್ಚು ಬಿದ್ದು ಬಿಟ್ರು. ನಡು ರಸ್ತೆಯಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಆಗ್ತಾ ಇತ್ತು. ಗಾಂಜಾ ನಶದಲ್ಲಿ ಕೂಗೋದು, ಕಿರ್ಚೋದು, ಗಲಾಟೆಯನ್ನ ಮಾಡಿದ್ದಾರೆ. ಅದನ್ನ ಪ್ರಶ್ನೆ ಮಾಡಿದಕ್ಕೆ ವ್ಯಕ್ತಿಯ ಮೇಲೆ ಮಚ್ಚು ಬೀಸಿದ್ದಾರೆ ಪುಂಡರ ಗ್ಯಾಂಗ್. ಗಾಂಜಾ ಮತ್ತಲ್ಲಿ ರಸ್ತೆಯಲ್ಲಿ ಓಡಾಡೋರ್ನ ತಡೆದು ಗಲಾಟೆ ಮಾಡಿದ್ದಾರೆ. ಕತ್ತಲಾಗ್ತಾ ಇದ್ದಂತೆ ಹೆಣ್ಮಕ್ಳು ಮನೆಯಿಂದ ಹೊರಬರೋಕೆ ಹೆದರ್ತಾ ಇದ್ದಾರೆ. ಆ ಭಾಗದಲ್ಲಿ ಮನೆಯ ಮುಂದೆ ಗಲಾಟೆ ಮಾಡ್ತಾ ಇದ್ದದನ್ನ ಪ್ರಶ್ನೆ ಮಾಡಿದ್ರೆ ಅವರಿಗೆ ಆವಾಜ್ ಮಚ್ಚಿನಿಂದ ಹಲ್ಲೆ ಮಾಡೋದು. ವ್ಯಕ್ತಿಯೊಬ್ಬರಿಗೆ ಮಚ್ಚಿನಿಂದ ತಲೆ ಮತ್ತು ಕೈಗೆ ಹೊಡೆದು ಎಸ್ಕೇಪ್ ಆಗಿದೆಯಂತೆ ಗ್ಯಾಂಗ್. ದೂರು ದಾಖಲು ಮಾಡ್ಕೊಳ್ಳಕ್ಕೆ ಪೊಲೀಸರು ಹಿಂದೇಟ್ ಹಾಕ್ತಾ ಇದ್ದಾರೆ. ಯಾಕೆ? ಪೊಲೀಸರ ವಿರುದ್ಧ ಸ್ಥಳೀಯರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಯಾಕೆ ಹಿಂದೇಟ್ ಹಾಕ್ಬೇಕು, ದೂರನ್ನು ತಗೊಳ್ಳಿ ಅಂತ? ಯೂನಿಫಾರ್ಮ್ ಹಾಕ್ಸಿರೋದು ಯಾಕೆ ನಿಮಗೆ? ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಪಾಪ ಈ ಮನುಷ್ಯ ಕುಡ್ದಿಂಗ್ ಗಲಾಟೆ ಮಾಡಬೇಡ್ರಿ ಕಣ್ರಪ್ಪ, ಮನೇಲಿ ಹೆಣ್ಮಕ್ಳು ಇರ್ತವೆ, ಆಚೆ ಓಡಾಡೋದು ಬೇಡವಂತ ಪ್ರಶ್ನೆ ಮಾಡೋದಕ್ಕೆ ತಲ್ವಾರು ಮಚ್ಚನ್ನೆಲ್ಲ ಬೀಸಿರೋದಲ್ಲ ನೋಡಿ. ತಲೆ ಮತ್ತು ಭುಜದ ಅಂದ್ರೆ ಕೈ ಭಾಗಕ್ಕೆ ಗಾಯಗಳಾಗಿದೆ. ಅದೇನಪ್ಪಾ ಅಂತ ಹೇಳಿದ್ರೆ ಬರ್ತ್ಡೇ ಸೆಲೆಬ್ರೇಷನ್ ಅಂತ. ಎಲ್ಲಿ ಮನೆ ಒಳಗೆಲ್ಲ ಟೆರೆಸ್ ಮೇಲೂ ಅಲ್ಲ, ಮಧ್ಯ ರಸ್ತೆಯಲ್ಲಿ ನಿಂತ್ಕೊಂಡು. ಅದು ಒಂದು ಕೇಕ್ ತಂದು ಕಟ್ ಮಾಡ್ಕೊಂಡು ಹೋಗಿಲ್ಲ, ಗಾಂಜಾ ಸೇವನೆ ಮಾಡಿದ್ದಾರೆ. ಹೆಂಗ್ ಬೇಕು ಹಂಗ ಆಡ್ತಾ ಇದ್ದಾರೆ. ಅಮಲು ಅನ್ನೋದು ನೆತ್ತಿಗೇರಿದೆ. ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ, ನಾವು ಹೇಗೆ ವರ್ತಿಸ್ತಾ ಇದ್ದೀವಿ ಎನ್ನುವಂತಹ ಅರಿವು, ಪ್ರಜ್ಞೆ ಅವುಗಳಿಗಿರಲ್ಲ ಆ ಹುಡುಗರಿಗೆ. ಈ ರೀತಿಯಾಗಿ ಪುಂಡಾಟವನ್ನ ಮರೆದು ಜಾಗವನ್ನ ಖಾಲಿ ಮಾಡಿದ್ದಾರೆ. ಬಟ್ ಅಲ್ಲಿನ ಸ್ಥಳೀಯರು ಹೋಗಿ ನೋಡಿ ಸರ್ ಹಿಂಗ ಆಗ್ತಾ ಇದೆ ನಮ್ಮ ಏರಿಯಾದಲ್ಲಿ, ಸ್ವಲ್ಪ ಸೆಕ್ಯೂರಿಟಿ ಕೊಡಿ, ಹುಡುಗರಿಗೆ ಬಂದು ಸ್ವಲ್ಪ ಹೆದರಿಸಿ ಅಂತ ಹೇಳಿದ್ರೆ ಕ್ಯಾರೆ ಅಂತಿಲ್ವಂತೆ ಪೊಲೀಸರು. ಅದೇ ಯಾಕೆ ಅಂತ ಪ್ರಶ್ನೆ. ಪೊಲೀಸರು ಯಾಕೆ ಕ್ಯಾರೆ ಅಂತ ಇಲ್ಲ? ಅವರೇ ನಿಮ್ಮನೆ ಮಕ್ಕಳ? ಏನ್ ರಕ್ಷಣೆ ಕೊಡ್ತಾ ಇದ್ದೀರಾ? ಬೆಂಗಳೂರಿನ ವಿವೇಕನಗರದಲ್ಲಿ ಈ ರೀತಿಯಾಗಿ ಆಗಿದೆ. ಇವ್ರುಗಳ ಅಟ್ಟಹಾಸಕ್ಕೆ ಏರಿಯಾ ಜನ ಬೆಚ್ಚು ಬಿದ್ದಾರೆ. ಮತ್ತಿನ್ನೇನು ಕೈಯಲ್ಲಿ ಕತ್ತಿ, ಲಾಂಗು, ಮಚ್ಚು, ತಲ್ವಾರನ್ನ ಇಟ್ಕೊಂಡು ಸಿಕ್ಕವ್ರ ಮೇಲೆ ಬೀಸ್ತಾರೆ. ಈ ಕುರಿ ಕೋಳಿ ಕಟ್ ಮಾಡೋ ರೀತಿಯಲ್ಲಿ ಅಂದ್ರೆ ಹೆದರಿಕೆ ಆಗಲ್ವಾ? ಮನೇಲಿ ಹೆಣ್ಮಕ್ಳು ಹೊರಬರಕ್ಕೆ ಹೆದರ್ತಿದಾರಂತೆ. ಹೆಣ್ಮಕ್ಳೆಲ್ಲ ಗಂಡು ಮಕ್ಳು ಹೊರಬರಕ್ಕೂ ಹೆದರ್ತಾರೆ. ಕತ್ತಿ ಮಚ್ಚು ಏನ್ ಬರೀ ಹೆಣ್ಮಕ್ಳಿಗೆ ಸೀಮಿತನಾ? ಅಲ್ಲಿ ನೋಡಿ, ಅಲ್ಲಿ ಆ ಯಪ್ಪನಿಗೆ ಪಾಪ ಆ ಮನುಷ್ಯನಿಗೆ ಯಾವ ಪ್ರಮಾಣದಲ್ಲಿ ಗಾಯಗಳಾಗಿದೆ ಅಂತ. ಕಿವಿಯ ಮೇಲೆ, ತಲೆ ಭಾಗದಲ್ಲಿ, ಭುಜದ ಭಾಗದಲ್ಲಿ ತಲ್ವಾರ್ ಬೀಸಿರೋದೇನಾದ್ರು ಹೆಚ್ಚು ಕಡಿಮೆಯಾಗಿ ಜೀವ ಹೋಗಿದ್ರೆ. ಬಟ್ ಇಲ್ಲಿ ಪ್ರಶ್ನೆ ಕಾಡ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಅವ್ರು ಈ ಪ್ರಮಾಣದಲ್ಲಿ ಬೇಕಾಬಿಟ್ಟಿ ಗೂಂಡಾಗಳ ತರ ವರ್ತಿಸ್ತಾ ಇದ್ದಾರೆ, ಮೃಗಗಳ ರೀತಿಯಲ್ಲಿ ಅಂದ್ರೆ ಪೊಲೀಸರು ಭಯ ಇಲ್ವಾ ಅಂತ ಒಂದು ಪ್ರಶ್ನೆ. ಆಮೇಲೆ ಪೊಲೀಸರಿಗೆ ಹೋಗಿ ಇನ್ಫಾರ್ಮ್ ಮಾಡಿದ್ರು ಕೂಡ ಪೊಲೀಸರು ಅಲ್ಲಿಗೆ ಬರೋದಿರ್ಲಿ, ಏನು ಯಾಕೆ ಹೀಗಾಯ್ತು, ಎಲ್ಲಾಯ್ತು ಅಂತ ಕೇಳೋ ಸೌಜನ್ಯನೂ ಉಳಿಸ್ಕೊಂಡಿಲ್ವಂತೆ. ಯಾಕೆ ಅನ್ನೋದು ಪ್ರಶ್ನೆ. ಯಾಕೆ ಅಲ್ಲೇನಾದ್ರೂ ಜೀವ ಹೋಗಿ ರಕ್ತಗಳ ಹರ್ಸದ ಮೇಲೆ ನೀವು ಅಲ್ಲಿಗೆ ಹೋಗ್ತೀರಾ, ಅಲರ್ಟ್ ಆಗ್ತೀರಾ? ಅದಕ್ಕೂ ಮುಂಚೆ ನೀವು ಅಲರ್ಟ್ ಆಗಲ್ವಾ? ಯೂನಿಫಾರ್ಮಿಗೆ ಬೆಲೆ ಕೊಡ್ರಿ ನೀವು. ಯಾಕ್ರಪ್ಪ ಹಿಂಗ್ ಮಾಡ್ತಾ ಇದ್ದೀರಾ? ಹೋಗ್ರಿ, ಇಲ್ಲಿ ಮನೆ ಒಳಗೆ ಹೆಣ್ಮಕ್ಳು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ. ಈ ರೀತಿಯಾಗಿ ಆಡ್ಬಾರ್ದು. ಕುಡ್ದು ಗಾಂಜಾ ಎಲ್ಲ ತಗೊಂಡು ದೂರ ಎಲ್ಲಾದ್ರೂ ಹೋಗಿ ಅಂದ್ರೆ ಸಿಕ್ಕವ್ರ ಮೇಲೆ ಮಚ್ ಬೀಸೋದು, ತಲ್ವಾರ್ ಬೀಸೋದು ಮಾಡಿದ್ದಾರೆ. ಆ ವ್ಯಕ್ತಿಯ ಫೋಟೋನ ಇಷ್ಟು ತನಕ ನೋಡ್ತಾ ಇದ್ರಿ ನೀವು, ಈಗಲೂ ಗಮನಿಸ್ತಾ ಇದ್ದೀರಿ. ಬ್ಲರ್ ಮಾಡಿದ್ದಾರೆ ನಮ್ಮವರು. ತಲೆ ಭಾಗಕ್ಕೆ ಮತ್ತು ಭುಜದ ಭಾಗಕ್ಕೆ ತಲ್ವಾರ್ನಿಂದ ಬೀಸಿರೋದು.